ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣ ಸಿಂಪಲ್ ಲೈಫ್. ಹೇಗಿದ್ದೀರಿ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಶ್ರೀಕೃಷ್ಣನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸ್ಯಾಟರ್ಡೇ ಪೂಜೆ ವ್ಲಾಗು. ಇವತ್ತು ನಮ್ಮ ಹಸ್ಬೆಂಡು ಬೆಳಗ್ಗೆನೇ ಡ್ಯೂಟಿಗೆ ಹೊರಟ್ಬಿಟ್ರು. ಸೊ ಟಿಫನ್ ಏನೂ ಅವ್ರು ಮಾಡಲಿಲ್ಲ. ಇನ್ನು ರುಚಿ ಮಗು ಸೆಕೆಂಡ್ ಸ್ಯಾಟರ್ಡೇ ಇದ್ದಿದ್ದರಿಂದ ಸ್ಕೂಲ್ ಹಾಲಿಡೇ ಇತ್ತು. ಹಾಗಾಗಿ ತಿಂಡಿನ ಏನೂ ಪ್ರಿಪೇರ್ ಮಾಡ್ಕೊಳ್ಳಿಲ್ಲ. ಬೆಳಗ್ಗೆನೇ ಪೂಜೆ ಮಾಡಿಬಿಡೋಣ, ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಡಲೆಕಾಳನ್ನ ಸ್ವಲ್ಪ ನೆನೆಸಿಟ್ಟಿದ್ದೆ. ಒಂದೇ ಸಲ ಕಡಲೆಕಾಳು ಹಾಕಿ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಪೂಜೆ ಆದಮೇಲೆ. ಹಾಗಾಗಿ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ. ಇನ್ನು ರುಚಿ ಮಗ ರಜಾ ಇದ್ದಿದ್ದರಿಂದ ಅವಳು ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತೇಳಿ ಮೊದಲು ಅವಳೇ ಸ್ನಾನ ಮಾಡ್ಕೊಂಡು ಬಂದಿದ್ಲು. ಹಾಗಾಗಿ ದೇವ್ರ ಸಾಮಾನೆಲ್ಲ ನಾನೇ ತೆಕ್ಕೊಡ್ತೀನಿಮ್ಮ ಅಂತೇಳ್ಬಿಟ್ಟು ತೆಕ್ಕೊಡ್ತಾ ಇದ್ಲು. ಮಂಡೇ ಅವಳಿಗೆ ಮ್ಯಾಥ್ಸ್ ಟೆಸ್ಟ್ ಇದ್ದಿದ್ದರಿಂದ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಮ್ಯಾಥ್ಸ್ ಮಾಡ್ಕೊಳ್ತೀನಮ್ಮ ನಾನು ಅಂತೇಳ್ಬಿಟ್ಟು ಅವಳೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ಲು ನನಗೆ. ಅವಳು ಇದ್ದಿದ್ದರಿಂದ ಸ್ಯಾಟರ್ಡೇ ಪೂಜೆ ಕೂಡ ನನಗೆ ಹೆಲ್ಪ್ ಆಯಿತು. ಇನ್ನು ನಮ್ಮ ಹಸ್ಬೆಂಡು ಪೂಜೆಗೆ ಅಂಥೇಳಿ ಹೂವು, ಹಣ್ಣು, ಎಲೆ ಎಲ್ಲನೂ ತಂದು ಕೊಟ್ಬಿಟ್ಟು ಹೋಗಿದ್ದರು. ನಾನು ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ರುಚಿಮ ಪೂಜೆ ಸಾಮಾನೆಲ್ಲ ತೆಗ್ದು ಇಟ್ಟಿದ್ಲು. ಅರಿಶಿನ ಕುಂಕುಮನೆಲ್ಲ ಪೇಪರ್ಗೆ ಹಾಕ್ತಿದ್ದಾಳೆ. ಅರಿಶಿನ ಕುಂಕುಮದ ಬಟ್ಲು ಕೂಡ ತೊಳಿಬೇಕಿತ್ತಲ್ಲ, ಹಾಗಾಗಿ ಎಲ್ಲನೂ ಬಗ್ಸಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ಲು, ಪೇಪರ್ಗೆ ಹಾಕ್ಕೊತಾ ಇದ್ಲು. ಮೊದಲೆಲ್ಲ ನಾನು ಚಿಕ್ಕದು ಕಳಶನೇ ಇಡ್ತಿದ್ದೆ. ತೆಂಗಿನಕಾಯಲ್ಲಿ ಬೇರೆಲ್ಲ ಒಳಗಡೆಗೆ ಚೆನ್ನಾಗಿ ಬೆಳ್ಕೊಂಬಿಟ್ಟಿತ್ತು. ಚೊಂಬೆ ಎಷ್ಟಿದೆಯೋ ಅಷ್ಟಗ್ಲೂ ಬೇರು ರೌಂಡಾಗಿ ಬೆಳ್ಕೊಂಬಿಟ್ಟಿತ್ತು. ಹಾಗಾಗಿ ಚೊಂಬಿಂದ ಬೇರನ್ನ ಹೊರಗಡೆ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ, ಬೇರಿಗೆಲ್ಲ ನೋವಾಗ್ಬಿಡ್ತಿತ್ತು. ಅದಕ್ಕೆ ನಾನು ಇವಾಗ ದೊಡ್ಡದಾಗಿ ಬಿಂದಿಗೆನೇ ತಾಮ್ರದ ಬಿಂದಿಗೆನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಪೂಜೆಗೆ ಅಂತ. ಸಂಕ್ರಾಂತಿ ಹಬ್ಬದ ದಿವಸ ಚೇಂಜ್ ಮಾಡಿಬಿಟ್ಟೆ ಅದನ್ನು. ಈಗ ತಾಮ್ರದ ಬಿಂದಿಗೆನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ನಂದು ಕೂಡ ಸ್ನಾನ ಎಲ್ಲ ಮುಗೀತು. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಪೂಜೆಗೆ ರೆಡಿ ಮಾಡ್ಕೊಳಕ್ಕೆ ಹೋಗಬೇಕು. ಬನ್ನಿ ನಮ್ಮನೆ ಪೂಜೆ ಹೇಗೆಲ್ಲ ಮಾಡ್ಕೊಳ್ತೀವಿ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಳಶದ ನೀರನ್ನ ತುಳಸಿ ಗಿಡಕ್ಕೆ ಮತ್ತು ಬಾಳೆ ಗಿಡಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಚೊಂಬಿದ್ದಾಗ ತುಳಸಿ ಗಿಡಕ್ಕೆ ಹಾಕ್ಕೊಂಡ್ರೇ ಸಾಕಾಗ್ತಿತ್ತು. ಈಗ ದೊಡ್ಡದಿರೋದ್ರಿಂದ ತುಳಸಿ ಗಿಡಕ್ಕೆ ಹಾಕಿ ಮಿಕ್ಕಿದ ನೀರನ್ನೆಲ್ಲ ತೊಗೊಂಡೋಗಿ ನಮ್ಮನೆ ಪಕ್ಕದ ಸೈಟಲ್ಲಿ ಖಾಲಿ ಜಾಗದಲ್ಲಿ ಬಾಳೆ ಗಿಡಗಳೆಲ್ಲ ಬೆಳೆಸಿದಾರಲ್ಲ, ಅಲ್ಲಿಗೆ ತೊಗೊಂಡೋಗಿ ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಬಗ್ಗಿಸಿ ಬಂದಮೇಲೆ ಮೊದಲಿಗೆ ನಾನು ಅಮ್ಮನವರ ಮುಖಪದ್ಮನ ತೊಳ್ಕೊಳ್ತಾ ಇದ್ದೀನಿ. ಯೂಶ್ವಲಾಗಿ ನಾನು ಯಾವಾಗಲೂ ಬೆಳ್ಳಿ ಸಾಮಾನಾಗಲಿ, ಹಿತ್ತಾಳೆ ಸಾಮಾನಾಗಲಿ, ತಾಮ್ರದ್ದಾಗಲಿ ಯಾವುದಕ್ಕೆ ಆಗಲಿ ನಿಂಬೆಹಣ್ಣು ಹಾಕಿ ಬೆಳ್ಕೊಂಡ್ಬಿಡ್ತೀನಿ. ನಿಂಬೆಹಣ್ಣು ಹಾಕಿ ಬೆಳಗೋದ್ರಿಂದ ತುಂಬಾ ಬೇಗನೆ ಬೆಳ್ಳಗಾಗ್ಬಿಡುತ್ತೆ ಮತ್ತು ಅದು ಬೇಗ ಕೂಡ ಕಪ್ಪಾಗೋದಿಲ್ಲ. ಈ ಉಪ್ಪು ಹುಣಸೆಹಣ್ಣು ಹಾಕಿ ಬೆಳಗೋದ್ರಿಂದ ಬೇಗ ಬೆಳ್ಳಗಾಗುತ್ತೆ ತಕ್ಷಣಕ್ಕೆ, ಆದರೆ ಅಷ್ಟೇ ಬೇಗ ಕಪ್ಪು ಕೂಡ ಆಗಿಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ನಿಂಬೆಹಣ್ಣು ಯೂಸ್ ಮಾಡಿಕೊಂಡು ಬೆಳಗ್ಬಿಡ್ತೀನಿ. ದೇವ್ರಿಗೆ ಅಂತಲೇ ಸಪ್ರೇಟಾಗಿ ನಾರು, ಬ್ರಷ್ಷು ಮತ್ತು ಸೋಪೆಲ್ಲ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗಲೂ ಇದನ್ನೇ ಯೂಸ್ ಮಾಡ್ಕೊಳ್ಳೋದು ನಾನು. ನಾವು ಯೂಸ್ ಮಾಡಿರೋವಂಥ ಬ್ರಷ್ನೆಲ್ಲ ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಹೊಸದಾಗಿ ತಂದು ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೇಕು ಬ್ರಷ್ನ. ನಿಂಬೆಹಣ್ಣನ್ನು ಕೂಡ ಅಷ್ಟೇ ಹೊಸದಾಗಿ ಕಟ್ ಮಾಡಿಕೊಂಡು ಅದರ ರಸನೆಲ್ಲ ಮೊದಲು ಹಚ್ಚಿ ಇಟ್ಬಿಡ್ತೀನಿ. ಹಚ್ಚಿ ಇಟ್ಟು 1 ನಿಮಿಷ ಬಿಟ್ಟರೆ ಸಾಕು, ಅದು ಅಷ್ಟು ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ, ಬೆಳ್ಳಗಾಗಿರುತ್ತೆ. ಅದರ ನೆಕ್ಸ್ಟು ನಾನು ಪೀತಾಂಬರಿ ಅಥವಾ ನಾರ್ಮಲ್ ಸಬೀನನೇ ಹಾಕ್ಬಿಟ್ಟು ಉಜ್ಜಿಬಿಡ್ತೀನಿ. ಆವಾಗ ಬೆಳ್ಳಗಾಗ್ಬಿಡುತ್ತೆ. 15 ಡೇಸ್ ಇಟ್ಟಿದ್ರೂ ಕೂಡ ಅದ್ರ ಕಲರ್ ಚೇಂಜ್ ಆಗಿರಲ್ಲ ಫ್ರೆಂಡ್ಸ್. ಧೂಳೆಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ತೊಳ್ಕೊಂಡ್ಬಿಡ್ತೀನಿ ನಾನು. ನಾನೇನು ವಾರ ವಾರ ಏನು ತೆಗ್ದು ತೊಳೆಯೋದಕ್ಕೆ ಹೋಗೋದಿಲ್ಲ. 15 ಡೇಸ್ ಒನ್ಸ್ ನಾನು ಕಳಶನ ತೆಗೆದು ತೊಳ್ಕೊಳ್ತೀನಿ. ಇನ್ನು ದೀಪ, ಮಂಗಳಾರತಿ ಮಾಡೋ ಅಂಥದ್ದು ಮತ್ತು ಗಂಟೆ ಇದನ್ನೆಲ್ಲ ನಾನು 2 ಡೇಸ್ ಒನ್ಸ್ ತೊಳ್ಕೊಳ್ತಾನೆ ಇರ್ತೀನಿ. ಇನ್ನು ಕಳಶನ ಮಾತ್ರ 15 ಡೇಸ್ ಒನ್ಸಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಈಗ ಬಿಸಿಲು ಬೇರೆ ಜಾಸ್ತಿ ಇರೋದ್ರಿಂದ ಇನ್ ಕೇಸ್ ಏನಾದರೂ ಎಲೆ ಒಣಗ್ತು ಅಥವಾ ಕಾಯಿ ಏನಾದರೂ ಬಿರುಕು ಬಿಡ್ತು, ಈ ಥರ ಆದಾಗ ಮಾತ್ರ ನಾನು ಎಲೆನ ಕಾಯಿನ ಚೇಂಜ್ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ರುಚಿಗೆ ಕೂಡ ರಜಾ ಇದ್ದಿದ್ದರಿಂದ ನಾನು ತೊಳೆದು ಕೊಡ್ತಿದ್ದಂಗೆ ಅವಳು ಹಾಗೆ ಬಟ್ಟೆಯಲ್ಲಿ ಎಲ್ಲ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ಇಟ್ಕೊಳ್ತಾ ಇದ್ಲು. ನಮ್ಮ ಕಿಚನ್ ತುಂಬಾ ಚಿಕ್ಕದಿರೋದ್ರಿಂದ ನಾವೆಲ್ಲನೂ ಅಲ್ಲೇ ಮಾಡ್ಕೊಳ್ಬೇಕು. ಹೊರಗಡೆನೂ ಎಲ್ಲೂ ನಮಗೆ ಜಾಗ ಇಲ್ಲದೆ ಇರೋದ್ರಿಂದ ಶಿಂಕಲ್ಲೇ ನಾನು ದೇವ್ರ ಸಾಮಾನು ಕೂಡ ತೊಳ್ಕೊಳ್ತಾ ಇದ್ದೀನಿ.
ದೇವ್ರ ಸಾಮಾನು ತೊಳೆಯೋದಕ್ಕೂ ಮುಂಚೆ ನಾನು ಗಂಜಲ ಹಾಕಿ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ತೊಳ್ಕೊಳ್ತೀನಿ. ಇನ್ನೇನು ಮಾಡೋದು, ಪರಿಸ್ಥಿತಿಗೆ ತಕ್ಕಂತೆ ನಾವೆಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ವಾ. ಮನೆ ಕೂಡ ತುಂಬಾ ಚಿಕ್ಕದಿದೆ. ಏನು ಮಾಡೋದು, ಅನಿವಾರ್ಯ ಕಾರಣಗಳಿಂದ ಹಿಂದೆ ಇದ್ದಿದ್ದ ಮನೇನ ಚೇಂಜ್ ಮಾಡಬೇಕಾಗಿ ಬಂತು. ಆಗ ಅರ್ಜೆಂಟ್ಗೆ ನಮಗೆ ಸಿಕ್ಕಿದ್ದು ಇದೇ ಮನೆ. ಹಾಗಾಗಿ ಇದೇ ಮನೆಯಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಬರೀ 5 ತಿಂಗಳಿಗೆ ಅಂತ ಈ ಮನೇಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದು. ಆದರೆ ಏನು ಮಾಡೋದು, 2.5 ವರ್ಷನ ಇಲ್ಲೇ ಕಳೆದುಬಿಟ್ಟಿದ್ದೀವಿ. ನೋಡೋಣ ಮುಂದೆ ದೇವ್ರ ಅನುಗ್ರಹ ಹೇಗಾಗುತ್ತೋ ಹಾಗೆ ನಡ್ಕೊಳ್ತಾ ಹೋಗೋದು ಅಷ್ಟೇ. ಇನ್ನು ದೇವ್ರ ಫೋಟೋಗೆಲ್ಲ ಹೂನ ಮುಡಿಸ್ಕೊಂಡಿದ್ದಾಯಿತು. ಈಗ ಒಂದು ಹಿತ್ತಾಳೆ ತಟ್ಟೆ ಒಳಗಡೆ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. 3 ಹಿಡಿನ ಅಕ್ಕಿನ ನಾನು ಹಾಕ್ಕೊಳ್ತೀನಿ ತಟ್ಟೆಗೆ, ಕಳಶ ಇಡೋ ತಟ್ಟೆಗೆ. ಅದ್ರ ಮೇಲೆ ಬೀಜಾಕ್ಷರಿ ಮಂತ್ರ ಓಂ ಅಥವಾ ಶ್ರೀ ಏನಾದರೂ ಈ ಥರ ಬೀಜಾಕ್ಷರಿ ಮಂತ್ರನ ನಾನು ಬರೆದುಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮನ ಅದ್ರ ಮೇಲೆ ಹಾಕಿ ಆಮೇಲೆ ಕಳಶಕ್ಕೆ ಪ್ರತಿಷ್ಠಾಪನೆ ಮಾಡ್ಕೊಳ್ತೀನಿ. ಕಳಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವಾಗಲೂ ಬಿಂದಿಗೆ ಅಥವಾ ಚೊಂಬಲ್ಲಿ ನೀರನ್ನು ತುಂಬಿಸಿನೇ ಆಮೇಲೆ ನಾವು ಪ್ರತಿಷ್ಠಾಪನೆ ಮಾಡಬೇಕು. ಮೊದಲೇ ನಾವು ಬಿಂದಿಗೆ ಇಟ್ಬಿಟ್ಟು ಆಮೇಲೆ ನೀರನ್ನ ತುಂಬಿಸ್ಕೊಳಕ್ಕೆ ಹೋಗಬಾರ್ದು. ಇನ್ನು ಕಳಶದೊಳಗಡೆ ನಾನು 5 ರೂಪಾಯಿ ಕಾಯಿಯನ್ನು ಮತ್ತು ಅರಿಶಿನ ಕುಂಕುಮ, ಒಂದು ಹೂವು, ಸ್ವಲ್ಪ ಅಕ್ಷತೆನ ಹಾಕಿ ಮೊದಲಿಗೆ ಗಂಗೆನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಗಂಗೆ ಪ್ರಾರ್ಥನೆ ಆದಮೇಲೆ ನಂತರದಲ್ಲಿ ನಾನು ಕಳಶದ ಕಾಯಿನ ಇಟ್ಕೊಂಡಿದ್ದೀನಿ. ಯೂಶ್ವಲಾಗಿ ಎಲೆ ಇಟ್ಬಿಟ್ಟು ಆಮೇಲೆ ಕಳಶದ ಕಾಯಿನ ಇಡಬೇಕು. ಆದರೆ ನಾನಿಲ್ಲಿ ಮೊದಲೇ ಕಳಶದ ಕಾಯಿನ ಇಟ್ಬಿಟ್ಟು ಆಮೇಲೆ ಎಲೆ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೇರು ತುಂಬ ದೊಡ್ಡದಾಗಿರೋದ್ರಿಂದ ಮೊದಲೇ ಎಲೆನ ಇಟ್ಬಿಟ್ರೆ ನಾನು ಕಳಶದ ಕಾಯಿನ ಆಮೇಲೆ ಎಲೆ ಒಳಗಡೆ ಇಡೋದಕ್ಕಾಗೋದಿಲ್ಲ. ಅದು ಒಳಗಡೆ ತೂರೋದಿಲ್ಲ. ಅದು ರೌಂಡ್ ಶೇಪಲ್ಲಿ ಸುತ್ಕೊಂಡ್ಬಿಟ್ಟಿದೆ ಅದರದ್ದು ಬೇರೆಲ್ಲನೂ. ನಾನು ಆವಾಗಲೇ ಹೇಳಿದ್ನಲ್ಲ, ನಾನು ಚೊಂಬು ಯಾವ ಶೇಪ್ ಇತ್ತೋ ಆ ಶೇಪ್ಗೆ ಅದಕ್ಕೂ ಬೇರು ಕೂಡ ರೌಂಡಾಗಿ ಆಗಿಬಿಟ್ಟಿದೆ. ಹಾಗಾಗಿ ಫಸ್ಟೇ ಎಲೆ ಇಟ್ಬಿಟ್ರೆ ಆಮೇಲೆ ಕಾಯಿ ಇಡೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮೊದಲಿಗೆ ಕಾಯಿ ಇಟ್ಬಿಟ್ಟು ಆಮೇಲೆ ಎಲೆನ ಇಟ್ಕೊಂಡಿದ್ದೀನಿ. ನಂತರ ಲಕ್ಷ್ಮೀ ಮುಖಪದ್ಮಕ್ಕೆ ರೆಡಿ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕಿ ಸ್ವಲ್ಪ ವಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಾನು ಕಳಶಕ್ಕೆ ಯಾವುದಾದ್ರೂ ಸ್ಪೆಷಲ್ ಡೇ ಇದ್ದಾಗ ಅಷ್ಟೇ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡ್ಕೊಳ್ತೀನಿ. ಆದರೆ ರುಚಿಮ ಇವತ್ತು ಬಿಂದಿಗೆ ದೊಡ್ಡದಾಗಿದೆ ಅಲ್ಲಮ್ಮ, ನೀವು ಇವತ್ತೂ ಬ್ಲೌಸ್ ಪೀಸೇ ಹಾಕ್ಬಿಟ್ಟು ಅಲಂಕಾರ ಮಾಡಿ ಅಂತ ಹೇಳಿದ್ಲು. ಸರಿ ಇನ್ನೇನು ಮಾಡೋದು ಅಂತ ಈ ಬ್ಲೌಸ್ ಪೀಸಲ್ಲಿ ಈ ಥರ ಅಲಂಕಾರನ ಲಕ್ಷ್ಮೀ ಕಳಶಕ್ಕೆ ಮಾಡ್ಕೊಂಡಿದ್ದೀನಿ. ನಾನು ಇವತ್ತು ಬ್ಲೌಸ್ ಪೀಸ್ ಹಾಕೋದೇನು ಬೇಡ, ಹಾಗೆ ಕಳಶ ಪ್ರತಿಷ್ಠಾಪನೆ ಮಾಡ್ಕೊಂಬಿಡೋಣ, ಶಿವರಾತ್ರಿ ಹಬ್ಬಕ್ಕೆ ಹಾಕಿದ್ರೆ ಆಯಿತು ಅಂದ್ಕೊಂಡೆ. ಆದರೆ ರುಚಿ ಹಾಕಿ ಅಂತ ಹೇಳಿದ್ದಕ್ಕೋಸ್ಕರ ಹಾಕ್ಕೊಂಡೆ. ಇನ್ನು ಇಲ್ಲಿ ಅಭಿಷೇಕಕ್ಕೆ ಕೂಡ ರೆಡಿ ಮಾಡಿ ಇಟ್ಟಿದ್ದಾಳೆ, ಎಲ್ಲದಕ್ಕೂ ಹೂವು ಹಾಕಿಟ್ಬಿಟ್ಟಿದ್ದಾಳೆ ಅವಳೇನೆ. ಹೇಗೆ ಅಲಂಕಾರ ಮಾಡಿದ್ದೀನಿ ನಮ್ಮನೆ ಕಳಶಕ್ಕೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ ಇಲ್ವಾ ಅಂತಲೂ ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅನ್ನೋದಿದ್ರೂ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಹಾಗೆ ಇನ್ನು ಹೂವನ್ನು ಕೂಡ ಹಾಕ್ಕೊಂಡು ಲಕ್ಷ್ಮಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಳಶದ ಹತ್ರ 2 ಆನೆಗಳನ್ನ ಕೂಡ ನಾನು ಯಾವಾಗಲೂ ಇಟ್ಟೆ ಪೂಜೆ ಮಾಡೋದು. ರುಚಿಮ ಹುಟ್ಟುವಾಗಿಂದನೂ ಅವಳು ಹೊಟ್ಟೆಯಲ್ಲಿದ್ದಾಗ ಯಾವಾಗಲೂ ನನ್ನ ಕನಸಿನಲ್ಲಿ ಆನೆಗಳು ಕಾಣಿಸ್ತಾ ಇತ್ತು. ಹಾಗಾಗಿ ಆವಾಗಿಂದ ಆನೆನಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಆನೆ ಕಾಣಿಸ್ತಿದ್ದರಿಂದ ಅವಳು ಗಣೇಶ ಹಬ್ಬದ ದಿವಸನೇ ಅವಳು ಕೂಡ ಹುಟ್ಟಿದ್ದು. ಆವತ್ತಿಂದ ನಾನು ಆನೆಗಳನ್ನ ಇಟ್ಟೆ ಯಾವಾಗಲೂ ಕಳಶದ ಪಕ್ಕ ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ಇನ್ನು ಮೇಲ್ಗಡೆ ಕಳಶಕ್ಕೆ ಪೂಜೆ ಅಲಂಕಾರ ಎಲ್ಲ ಆಯಿತು. ದೀಪನೂ ಅಂಟಿಸ್ಕೊಂಡು ಇನ್ನು ವಿಗ್ರಹ ಇತ್ತಲ್ಲ ಅದಕ್ಕೆ ನಾನು ಅಭಿಷೇಕನ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾನು ಅಭಿಷೇಕ ಯಾವಾಗ ದೇವ್ರ ಸಾಮಾನು ತೆಗೆದು ತೊಳಿತೀನೋ ಅವಾಗೆಲ್ಲ ನಾನು ಅಭಿಷೇಕ ಮಾಡಿಬಿಟ್ಟೇ ಆ ಲಕ್ಷ್ಮಿಗೆ ಇಡೋದು. ಮೊದಲಿಗೆ ನಾನು ಹಾಲು, ಮೊಸರು, ಸ್ವಲ್ಪ ಜೇನುತುಪ್ಪ ಮತ್ತು ಸಕ್ಕರೆ ಹಾಕ್ಬಿಟ್ಟು ಅಭಿಷೇಕನ ಮಾಡ್ಕೊಳ್ತೀನಿ. ಅದಾದ ನಂತರ ಒಂದು ಹೂವು ಅರಿಶಿನ ಕುಂಕುಮ ಇಟ್ಬಿಟ್ಟು ಅದರಲ್ಲಿ ಕೂಡ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನಾನು ಅರಿಶಿನ ಕುಂಕುಮ ಗಂಧದಲ್ಲಿ ಮತ್ತೆ ಅಭಿಷೇಕನ ಮಾಡಿಕೊಂಡು ಅದಕ್ಕೂ ಕೂಡ ಮಂಗಳಾರತಿಯನ್ನು ಮಾಡಿ ಅದಾದಮೇಲೆ ವಿಗ್ರಹನ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಯಾಕಂದರೆ ಸಕ್ಕರೆ ತುಪ್ಪ ಎಲ್ಲ ಹಾಕಿರೋದ್ರಿಂದ ಅದರಲ್ಲಿ ಅಂಟಿಸ್ತಾ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ನಾವು ಸೋಪ್ ಹಾಕಿ ಮತ್ತೆ ವಾಶ್ ಮಾಡ್ಕೋಬೇಕು. ಇಲ್ದಿದ್ರೆ ಆಮೇಲೆ ಇರುವೆಗಳು, ನೊಣಗಳು ಎಲ್ಲ ದೇವ್ರ ಮನೆ ಒಳಗಡೆ ಹೋಗ್ಬಿಡುತ್ತಷ್ಟೆ.
ಅಭಿಷೇಕಕ್ಕೆ ಅಂತ ನಾವು ಹೊಸ್ದಾಗೆ ತಂದು ಸಪ್ರೇಟಾಗಿ ಇಟ್ಕೊಳ್ಬೇಕು. ನಾವು ಯೂಸ್ ಮಾಡಿರೋ ಅಂಥದ್ದನ್ನೆಲ್ಲ ದೇವರಿಗೆ ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಇನ್ನು ಇವತ್ತಿನ ರಂಗೋಲೆ ಸ್ಯಾಟರ್ಡೆ ಆಗಿದ್ದರಿಂದ ಶಂಕುನೇ ಬಿಟ್ಕೊಂಡಿದ್ದೆ. ಹೇಗಿದೆ ರಂಗೋಲೆ? ನಾನೇ ಇವತ್ತು ರಂಗೋಲೆ ಬಿಟ್ಟೆ. ರುಚಿ ಬಿಡ್ತೀನಿ ಅಂದ್ಲು. ಬೇಡ, ಇವತ್ತು ವಾರ ಮಾಡಬೇಕಲ್ವ, ನಾನೇ ಬಿಡ್ತೀನಿ ಅಂತ ಹೇಳಿಬಿಟ್ಟು ನಾನೇ ರಂಗೋಲೆ ಬಿಟ್ಟು, ಸೊ ಎಲ್ಲ ಮುಗೀತು. ಫೈನಲಿ ಮಂಗಳಾರತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಗಿಡ ಇನ್ನು ಸ್ವಲ್ಪ ದೊಡ್ಡದಾಗಬೇಕು. ದೊಡ್ಡದಾದಮೇಲೆ ಊರಲ್ಲಿ ತೊಗೊಂಡೋಗಿ ನಮ್ಮ ತೋಟಕ್ಕೆ ಹಾಕ್ಬಿಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪನ ಹಾಕ್ಕೊಳ್ತಾ ಇದ್ದೀನಿ. ಧೂಪನ ನಾವು ಮನೆಗೆ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಯಾವುದೂ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಧೂಪನ ಹಾಕ್ಕೊಳ್ತೀನಿ. ವಾರದ ದಿವಸ ಮಾತ್ರ ಹಾಕ್ತೀನಿ. ಡೈಲಿ ಏನು ನಾನು ಧೂಪ ಹಾಕೋದಿಲ್ಲ. ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇರೋದರಿಂದ ಧೂಪದ ಹೊಗೆ ಎಲ್ಲ ತೊಗೊಂಡ್ರೆ ನೆಗಡಿ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನೇನು ಡೈಲಿ ಧೂಪ ಹಾಕ್ಕೊಳ್ಳೋದಿಲ್ಲ. ವಾರಗಳಿದ್ದಾಗ ಶುಕ್ರವಾರ, ಮಂಗಳವಾರ ಈ ಥರದ್ದಲ್ಲಿ ಮಾತ್ರ ಧೂಪನ ಹಾಕ್ಕೊಳ್ತೀನಿ. ಯೂಶ್ವಲಾಗಿ ಶುಕ್ರವಾರನೇ ನಾನು ವಾರ ಮಾಡೋದು. ಆದರೆ ಮಂತ್ಲಿ ಪ್ರಾಬ್ಲಮ್ಸಿಂದ ಅವತ್ತು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಶನಿವಾರ ಮಾಡ್ಕೊಳ್ತಾ ಇದ್ದೀನಿ. ಹೇಗೋ ಶನಿವಾರ ರುಚಿ ಮಗು ಸೆಕೆಂಡ್ ಸ್ಯಾಟರ್ಡೆ ರಜೆ ಇರುತ್ತಲ್ವ, ಸರಿ ಅಂದ್ಬಿಟ್ಟು ಅವಳು ಮಾಡ್ತಾಳಲ್ವ, ಹೆಲ್ಪ್ ಮಾಡ್ತಾಳಲ್ವ ಅಂದ್ಬಿಟ್ಟು ಅವತ್ತೇ ನಾನು ವಾರ ಮಾಡಿಕೊಂಡೆ. ಇನ್ನು ಅಭಿಷೇಕಕ್ಕೆ ಅಂತ ಮಾಡಿದ್ವಲ್ಲ ಪಂಚಾಮೃತ ಅಭಿಷೇಕನ, ಅದನ್ನು ಪ್ರಸಾದವಾಗಿ ರುಚಿತಕ್ಕೆ ಕೊಟ್ಟೆ. ಅದಂದರೆ ಅವಳಿಗೆ ತುಂಬ ಇಷ್ಟ. ಒಂದು ಸಲ ತೊಗೊಂಡು ಮತ್ತೆ ಕೈ ಹೊಟ್ಕೊಂಡಿದ್ಲು. ಸರಿ ಅಂದ್ಬಿಟ್ಟು 2ನೇ ಸಲ ಕೂಡ ಕೊಟ್ಟೆ. ಸೊ ಇಬ್ಬರು ಸೇರಿ ಇವತ್ತಿನ ಪೂಜೆ ಶನಿವಾರದ ವಾರನ ಮುಗಿಸ್ಕೊಂಡಿದ್ದೀವಿ. ಹೇಗಿತ್ತು ವಿಡಿಯೋ? ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.